ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಾನಪದ ವಿಶ್ವವಿದ್ಯಾಲಯದಲ್ಲಿ ಸಂಬಳಕ್ಕಾಗಿ ಸಿಬ್ಬಂದಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. 10 ತಿಂಗಳುಗಳಿಂದ ಜಾನಪದ ವಿಶ್ವವಿದ್ಯಾಲಯ ಸಿಬ್ಬಂದಿಗೆ ವೇತನ ನೀಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಹಾವೇರಿ ಜಿಲ್ಲೆಯ ಗೊಟಗೋಡಿ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಸಿಬ್ಬಂದಿಗಳಿಗೆ ವೇತನ ಸಿಕ್ಕಿಲ್ಲ. 2 ತಿಂಗಳ ಹಿಂದಿಗೆ ಅನುದಾನ ಬಂದರೂ ಕೂಡ ಸಂಬಳವಿಲ್ಲವಂತೆ. ಸಂಬಳ ನೀಡೋದಕ್ಕೆ ಕ್ರಮ ಕೈಗೊಳ್ಳದೆ ಕುಲಪತಿಗಳು ನಿರ್ಲಕ್ಷ್ಯವನ್ನ ತೋರಿಸುತ್ತಿದ್ದಾರೆ ಅಂತ ಹೇಳಿ ಆರೋಪ ಮಾಡಲಾಗ್ತಾ ಇರುವಂತದ್ದು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ 1 ವಾರದಿಂದ ನೌಕರರು ಅಹೋರಾತ್ರಿ ಧರಣಿಯನ್ನ ನಡೆಸುತ್ತಿದ್ದಾರೆ. ವಿಶ್ವವಿದ್ಯಾಲಯದ ಕುಲಪತಿ ಹಾಗೂ ಕುಲ ಸಚಿವರ ವಿಳಂಬ ಧೋರಣೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಳೆದ 10 ತಿಂಗಳುಗಳಿಂದ ಜಾನಪದ ವಿಶ್ವವಿದ್ಯಾಲಯದ ಸಿಬ್ಬಂದಿಗಳಿಗೆ ವೇತನ ಸಿಗ್ತಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗ್ತಿದೆ. ಅನುದಾನಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ 2 ದಿವಸದ ಹಿಂದೆ ನಾನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡುವ OSಗೆ ಬೆಂಗಳೂರಿಗೆ ಹೋಗಿದ್ದೆ. ನಿನ್ನೆ ಅವನು ಸ್ಯಾಂಕ್ಷನ್ ಮಾಡಿಕೊಂಡು ಬಂದಿದ್ದಾನೆ. ಅದನ್ನು ಧಾರವಾಡದ ಖಜಾನೆಗೆ ಕಳಿಸಲಾಗಿದೆ. ಇವತ್ತು ಅಥವಾ ನಾಳೆ ಅದು ಜಮಾ ಆಗುತ್ತದೆ. ಸರ್, ಒಂದು ನಿಮಿಷ. ಆದೇಶ ಕಾಪಿ, ಒಂದು ನಕಲಿ ಕಾಪಿ ಇದೆ ನಿಮ್ಮ ಹತ್ರ? ನನ್ನ ಹತ್ರ ಇಲ್ಲ, ಆಡಳಿತದಾಗ ಇರ್ತದೆ. ಕೊಡಿ ಸರ್, ಯಾವಾಗ ಬಂದಂತ ಗೊತ್ತಾಗುತ್ತೆ. ಓಕೆ, ನಾವು ಇರ್ತಾ ಬನ್ನಿ ಸರ್. ಅವ್ರು ಯಾರು ಕರೀರಿ ಸರ್. ಫೈನಾನ್ಸ್ ಆಫೀಸರ್ ಯಾರು ಸರ್ ಇಲ್ಲಿ? ಪಾಪ ಆಲ್ರೆಡಿ ಎಕ್ಸಿಸ್ಟಿಂಗ್ ಸರ್ವಿಸ್ನಾಗ ಇರೋರು. ಅವ್ರ ಕಾಪಿ ಯಾರು? ಫೈನಾನ್ಸಿಯಲ್ ಆಫೀಸರ್ ಯಾರು ಸರ್? ಫೈನಾನ್ಸ್ ಆಫೀಸರ್ ವಸಂತ್ ಕುಮಾರ್ ಅವರು ಕಾಪಿ ತಗೊಂಡ್ಬರಕ್ಕೆ ಕಾಲಕ್ಕೆ ಸೇವೆ ಮಾಡೋರನ್ನ ಅರೆ ಕಾಲಕ್ಕೆ ಮಾಡಿ ಯಾಕೆ ಆದೇಶ ಹೊಡಿಸಿರಿ? ಆಮೇಲೆ ಕಳೆದ 1.5 ವರ್ಷದಿಂದ ಯಾಕೆ ವೇತನ ಕೊಟ್ಟಿಲ್ಲ ನೀವು? ಮಾಧ್ಯಮ ಮಿತ್ರರ, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯಕ್ಕೆ 3 ವರ್ಷದಿಂದ 2023-24ನೇ ಸಾಲು, 24-25ನೇ ಸಾಲು, 25-26ನೇ ಸಾಲಿನ ಈ 2 ವರ್ಷದ ನಮ್ಮ ತಾತ್ಕಾಲಿಕ ಸಹಾಯಕ ಪ್ರಾಧ್ಯಾಪಕರ ಯಾವುದೇ ವೇತನವನ್ನು ಬಿಡುಗಡೆ ಮಾಡಿಲ್ಲ ಸರ್. ಇದುವರೆಗೂ ನಾವು ಕಳೆದ 10 ವರ್ಷದಿಂದ ಕೇವಲ 25,000 ರೂಪಾಯಿಗೆ ಪ್ರತಿ ತಿಂಗಳು ದುಡಿತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಬೆಲೆ ಏರಿಕೆ ಎಷ್ಟೋ ಮಟ್ಟದಲ್ಲಿ ಬೆಲೆ ಏರಿಕೆಗಳಾಗಿದೆ. ಎಲ್ಲ ವಸ್ತುವಿನ ಬೆಲೆ ಏರಿಕೆಯಾಗಿದೆ. ಆದರೂ ಕೂಡ ಕಳೆದ 10 ವರ್ಷದಿಂದ ಯಾವುದೇ ವೇತನವನ್ನು ಹೆಚ್ಚಳ ಮಾಡದೆ ನಮಗೆ ಸತಾಯಿಸ್ತಾ ಇದ್ದಾರೆ. 9 ತಿಂಗಳಿಂದ ಸಂಬಳ ಆಗಿಲ್ಲ ಸರ್. ಈ ಹಿಂದೆ ನಮಗೆ 2 ತಿಂಗಳು ಕೊಡ್ತೀವಿ ಅಂತ ಹೇಳಿದ್ರು. ಇನ್ನೂ 7 ತಿಂಗಳು ಬ್ಯಾಲೆನ್ಸ್ ಇದೆ ಸರ್. ನಮ್ಮ ಷರತ್ತಿಗೆ ಅವ್ರು ಬದ್ಧರಾಗಿ 6ನೇ ತಾರೀಕಿಗೆ ಇನ್ನೂ 2 ತಿಂಗಳಿದ್ದು, ಆಮೇಲೆ 12ನೇ ತಾರೀಕಿನ ಒಳಗಾಗಿ ಒಂದು ಅಷ್ಟು 7 ತಿಂಗಳದ್ದು ಸಂಬಳ ನಾವು ಮಾಡ್ತೀವಿ ಅಂತ ಒಪ್ಕೊಂಡಿದ್ವಿ ಕುಲಪತಿಗಳು. ಆ ಮಾತನ್ನು ತಪ್ಪಿದ್ದಾರೆ ಸರ್. ಆ ಷರತ್ತು ಮೀರಿದೆ. ಈಗ ಮೀರಿದಾದಮೇಲೆ ನಾವು ಇವತ್ತು ಪ್ರತಿಭಟನೆ ಕೂತಿದ್ದೀವಿ ಸರ್. ಈಗ ನಾವು 2 ದಿನದಿಂದ ಕೂತೀವಿ ಸರ್. ಹೊರಗುತ್ತಿಗೆದವರು ಈಗ ಟೀಚಿಂಗ್ದವರೆಲ್ಲರೂ ಅವರು 5 ದಿನ ಆಯ್ತು ಸರ್ ಈಗ ಕೂತ್ಕೊಂಡಿದ್ದೀವಿ. ಪ್ರಗತಿಯವರಿಗೆ ಎಷ್ಟು ತಿಂಗಳಿಂದ ಸಂಬಳ ಇಲ್ಲ? ನಮಗೆ ನವಂಬರಿಂದ ಸಂಬಳ ಇಲ್ಲ ಸರ್. 2025 ನವಂಬರ್ ಸಂಬಳ ಇಲ್ಲ. ಈ ಪ್ರಾಧ್ಯಾಪಕರಿಗೆ ಅವ್ರಿಗೆ